ಕುನ್ ಹೊತ್ಕೊಂಡ್ ಬಂದ್ಬಿಟ್ಟಿಯಲ್ಲ. ಕುಣ್ಣಲ್ ಬೆದ್ರ ಸರ್ ಪಪ್ಪಿ ಅಂತ. ಇವಾಗ ಸಿನಿಮಾದ ಹೆಸರು ಪಪ್ಪಿ. ಆಕ್ಚುಲಿ ಸಿನಿಮಾದ ಹೀರೋ ಪಪ್ಪಿನ ಅಥವಾ ಜಗದೀಶ? ನಿಜವಾದ ಹೀರೋ ಪಪ್ಪಿನೇ. ಇಲ್ಲಿ ಇಂಟರ್ವ್ಯೂ ಮಾಡೋದ್ನಾಗ ಒಂದು ಸೀನ್ ಮುಗಿದ ತಕ್ಷಣ ಆಟ ಆಡಕ್ ಹೋಗ್ತಾರೆ, ಶೂಟಿಂಗ್ ಅಲ್ಲಿ ಒಂದು ಸೀನ್ ಮುಗಿದ ತಕ್ಷಣ ಹೇಳಕ್ ಹೋಗ್ತಾ ಇದ್ದಾರೆ. ಏನೋ ಒಂದು ಎನರ್ಜಿ ಬರೋದು ಅವ್ರಿಗೆ, ಹೊರಗಡೆ ಹೋಗಿ ಬಂದು ರೆಡಿ ಸರ್. ಅಲ್ಲ ಇವ್ರುಗಳನ್ನ ಹೆಂಗ್ ಹ್ಯಾಂಡಲ್ ಮಾಡಿದ್ರಿ ಅಂತ. ಪಕ್ಷಿ ಯಾವ್ದು? ಏನಿಲ್ಲ, ನಾಟಿ ಕೋಳಿ ಮುದ್ದೆ ಇದೆ ನಿನ್ ತಲೆಯಲ್ಲಿರೋದಲ್ಲ. ಈಗ ನಾಟಿ ಕೋಳಿ ಮುದ್ದೆ ಸಾರು ಉಂಡಂಗಾಗದೆ. ಸೊ ನನಗೇನು ಅನ್ಸುತ್ತೆ, ಇವ್ರ ರಿಯಾಲಿಟಿ ನ್ಯಾಚುರಲ್ ಆಗಿ, ಅದು ಆಕ್ಟಿಂಗ್ ತರ ಬೇಕಾಗಿದ್ದಿಲ್ಲ. ಟೆನ್ಷನ್ ಏನ್ ಮಾಡ್ತಿದ್ರಿ? ಓಡೋಗ್ಬಿಡ್ತಿದ್ರ? ಇನ್ನೇನು ಅದೇ ವಾಶ್ರೂಮ್. ನಿಮ್ಮ ಮೌನ್ ಅನ್ನೋದು ಈ ತರದ್ದೆಲ್ಲ ಭಾಷೆಗಳು. ಅಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಶೂಟ್ ಮಾಡಿದ್ರಲ್ಲ, ಅಪ್ಪಿ ತಪ್ಪಿ ಯಾರಿಗಾರ ಬೈದಿದ್ಯಾ ಈ ತರದ್ದು? ಬೈದಿದ್ರೆ ಸರಿಯಾಗಿ ಬಿದ್ದಿರೋದು ನಿನ್ಗೆ. ನಮ್ ರಾಷ್ಟ್ರದವ್ರು ಮಾವನ ಇಲ್ಲಿ ಹೋಗ್ಲಿ ನೀನ್ ಅನ್ಕಂಡಿ ನಾ ಟಮಾಟ ಅನ್ಕೊಂಬಿಟ್ಟಿದ್ದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು? ಮಗನ ನಾನು ನಮ್ಮ ಅಜ್ಜನ ಹೆಸರು ಗೊತ್ತಿಲ್ಲ, ನನ್ನ ಮುಖ್ಯಮಂತ್ರಿ ಹೆಸರು ಗೊತ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿದೆ. ಈ ಡೈಲಾಗ್ಸ್ಗಳು ಬರ್ದಿದ್ಯಾರು? ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಎಮ್ಮೆ, ಆಕಳ. ನಾನೇ ಬರ್ದಿದ್ದು. ದಯವಿಟ್ಟು ಒಂದ್ಸರಿ ಪಪ್ಪಿ ಸಿನಿಮಾ ಟ್ರೈಲರ್ ನೋಡಿ. ಸೊ ನಿಮಗೆ ಇಷ್ಟ ಆದ್ರೂ ಮಾತ್ರ ಸಿನಿಮಾ ನೋಡಿ ಅಂತ ನಾನು ಹೇಳೋದು. ಏನ್ ಅನ್ಸಿದ್ರೆ ಏನು, ಅವ್ರು ಹೇಳೋದ್ ಮಾತ್ರ ಬಿಡಲ್ಲ. ಒಳ್ಳೆ ಸುದ್ದಿ ಐತಿ, ನಮ್ ಜನಗಳ ಮನ ಚಲೋ ಐತಿ, ಖಾಲಿ ಇದ್ದ ಮನ್ಯಾಗ ಕೂತಿ ಮಾಡೋದೈತಿ. ಒಂದೇ ಒಂದ್ಸಲ ಥಿಯೇಟರ್ ಬಂದ್ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಪಪ್ಪಿ ಗೀಚ್ ಐತಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ SSTV, ನಾನು ಅಶ್ವಿನಿ. ಇದೇ ಮೇ 1ಗೆ ಒಂದೊಳ್ಳೆ ಅದ್ಭುತವಾದಂಥ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದೇ ಪಪ್ಪಿ ಸಿನಿಮಾ. ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಸಿನಿಮಾದ ಡೈರೆಕ್ಟರ್ ಹಾಗೂ ಪುಟ್ಟ ಕಲಾವಿದರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದೆ. ಆ್ಯಕ್ಚುಲಿ ಇವಾಗಂತೂ ಪಪ್ಪಿ ಸಿನಿಮಾದ ಡೈಲಾಗ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿ ಇದೆ. ಇನ್ನು ಉತ್ತರ ಕರ್ನಾಟಕದಲ್ಲಂತೂ ಹೇಳೋದೇ ಬೇಡ, ಅಷ್ಟು ಒಳ್ಳೆ ಮಟ್ಟಿಗೆ ರೆಸ್ಪಾನ್ಸ್ ಇದೆ. ಫಸ್ಟು ಆ ರೆಸ್ಪಾನ್ಸ್ ಬಗ್ಗೆ ಏನು ಹೇಳ್ತೀರಾ? ತುಂಬಾ ಖುಷಿ ಅನ್ಸುತ್ತೆ. ಸ್ಕೂಲಲ್ಲೆಲ್ಲ ನೋಡ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಏನಾದರೂ ಏನು ಹೇಳಿದ್ರು? ಚೆನ್ನಾಗಿ ನೋಡ್ರಿಲಿ, ಏನು ಲುಕ್ ಅಂತಾರಲಿ ಅಂತಾರ, ಮತ್ತೆ ಫೋಟೋ ತಕೊಳಕ ಬರ್ತಾರೆ. ಹೌದಾ? ಸ್ಕೂಲ್ ಟೀಚರ್ಸ್ ಎಲ್ಲ ಫೋಟೋ ತಗೊಳಕ್ ಬಂದಿದ್ರಾ? ಅವ್ರು ತಕೊಂಡಾರ್ರಿ ಅಲ್ಲ, ಆಗ್ಲೇ ಆಲ್ರೆಡಿ ತಗೊಂಡ್ರಾ? ಸೂಪರ್. ಸರ್, ರೆಸ್ಪಾನ್ಸ್ ಬಗ್ಗೆ ಏನು ಹೇಳ್ತೀರಾ? ರೆಸ್ಪಾನ್ಸ್ ಬಗ್ಗೆ ಹೇಳೋದೇನೆ ಇಲ್ಲ, ಒಂದು ಇತಿಹಾಸ ಥರನೇ ಆಗ್ತಾ ಇದೆ. ಸೊ ಅಂದ್ಕೊಂಡಿದ್ದಿಲ್ಲ, ತುಂಬ ವೈರಲ್ ಆಗ್ತಿದೆ. ಕನ್ನಡ ಇಂಡಸ್ಟ್ರಿಯಿಂದ ತುಂಬ ಒಳ್ಳೆ ದೊಡ್ಡ ಸ್ಟಾರ್ಸ್ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ. ಸೊ ಬೇಕು, ಈ ಥರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬೇಕು ಅಂತ ಹೇಳ್ತೀನಿ. ತುಂಬ ಖುಷಿ ಆಗುತ್ತೆ. ಸರ್, ಆ್ಯಕ್ಚುಲಿ ಇವಾಗ ನಾನು ಅಬ್ಸರ್ವ್ ಮಾಡಿದಂಗೆ ಒಂದು ಇಂಟರ್ವ್ಯೂ ಮುಗಿದ ತಕ್ಷಣ ಆಟ ಆಡಕ್ಕೆ ಹೋಗ್ಬಿಟ್ರು ಎಲ್ಲರೂ. ಸೊ ಶೂಟಿಂಗಲ್ಲಿ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ಸೀನ್ ಮುಗಿದ ತಕ್ಷಣ ಹೋಗ್ಬಿಡ್ತಿದ್ರೆ ಇವ್ರನ್ನೆಲ್ಲ ಹೆಂಗೆ ಹಿಡ್ಕೊಂಡು ಬರ್ತಿದ್ರಿ ನೀವು? ಇಲ್ಲಿ ಇಂಟರ್ವ್ಯೂ ಮಾಡೋದ್ನಾಗ ಒಂದು ಸೀನ್ ಮುಗಿದ ತಕ್ಷಣ ಆಟ ಆಡಕ್ಕೆ ಹೋಗ್ತಿದ್ರು, ಶೂಟಿಂಗ್ ಅಲ್ಲಿ ಒಂದು ಸೀನ್ ಮುಗಿದ ತಕ್ಷಣ ಹೇಳಕ್ ಹೋಗ್ತಾ ಇದ್ರು. ಯಾಕೆ ಹೊಟ್ಟೆ ಸರಿ ಹೇಳ್ತಿರ್ಲಿಲ್ವಾ ನಿಮ್ಗೆ? ಯಾಕೆ? ಕರೆಕ್ಟ್ ಅಲ್ಲ? ಕರೆಕ್ಟ್ ತಾನೆ? ಸೊ ಅಲ್ಲ, ಎವ್ರಿ ಸೀನ್ ಆಗಿದ ತಕ್ಷಣ ಓಡೋಗ್ಬಿಡಾರ ಹಿಂಗೆ? ಒಂದೆಲ್ಲ ಎರಡಕ್ಕೆ ಹೋಗಾರ. ಅಲ್ಲ, ಏನೋ ಒಂದು ಎನರ್ಜಿ ಬರೋದು ಅವ್ರಿಗೆ, ಹೊರಗಡೆ ಹೋಗಿ ಬಂದು ರೆಡಿ ಸರ್, ಫುಲ್ ನರ್ವಸ್ ಆಗಿರೋದು. ನಾನೇ ಒಂದು ಸರಿ ಇವ್ರು ಹೋಗೋದ್ ನೋಡಿ, ಹೋಗ್ಲಿ ಗಿಚ್ಚಿ ಹೋಗಿಕೊಂಡು ಬಾ, ಆಮೇಲೆ ರಿಫ್ರೆಶ್ ಆಗೋದು. ಅಲ್ಲ, ಅಲ್ಲಿ ಹೋಗಿ ಬಂದ ತಕ್ಷಣ ಎನರ್ಜಿ ಆಗಿರ್ತಿದ್ರು. ಯಾಕೋ ಜಾಸ್ತಿ ಹೋಗ್ತಾ ಇದ್ರಿ? ಹೌದು, ಬಟ್ ಎವ್ರಿ ಸೀನ್ಗೂ ಹೋಗ್ತಿದ್ರಲ್ಲ ನೀವು. ಅಲ್ಲ, ಅಲ್ಲಿ ಹೋಗಿ ಅಂತದ್ ಏನ್ ಎನರ್ಜಿ ಇರ್ತಿತ್ತು ನಿಮ್ಗೆ ಅಂತ? ಇಲ್ಲ ಹೇಳ್ರಿಪ್ಪ, ಏನೋ ಇರ್ತಿ. ಯಾಕೆ ಹೋಗ್ತಿದ್ರಿ? ಅರ್ಜೆಂಟ್ ಕೊಟ್ಟಿದ್ರು? ಅಲ್ಲ, ಇವ್ರುಗಳನ್ನ ಹೆಂಗ್ ಹ್ಯಾಂಡಲ್ ಮಾಡಿದ್ರಿ ಅಂತ. ಆಕ್ಚುಲಿ ಚಾಲೆಂಜಿಂಗ್ ಅನ್ಸಿರುತ್ತೆ ಶೂಟಿಂಗ್ ಅಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡು ಶೂಟ್ ಮಾಡೋದು. ಇವ್ರು ಅದೇನೆ ಮೇಡಮ್, ಏನ್ ಗೊತ್ತಾ, ಇವ್ರ ಜೊತೆ ಅದು ಪಪ್ಪಿನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಸೊ ಇವ್ರನ್ನಷ್ಟೇ ಮಾಡಿದ್ರೆ ಏನೋ ಮಾಡ್ಬೋದು, ಇವ್ರ ಜೊತೆ ಅದನ್ನ ಆಕ್ಟ್ ಮಾಡ್ಸೋದಿದೆಯಲ್ಲ, ಅದು ಒಂಥರ ನಮ್ಗೆ ಒಂದು ಚಾಲೆಂಜಿಂಗ್ ಆಗಿ. ಅದಲ್ಲದೆ ಈ ಸಿನಿಮಾ ಬಂದ್ಬಿಟ್ಟು ನಾವು ಇಬ್ಬರೇ ಮಾಡಿರೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಹೊಸದು ಇರ್ಬೋದು, ಒಬ್ಬ ಡೈರೆಕ್ಟ್ರು ಒಬ್ಬ ಕ್ಯಾಮ್ರಾಮನ್ ಮಾತ್ರ
ಸೇರಿ ಮಾಡಿರ್ತಕ್ಕಂಥ ಒಂದು ಡಿಫ್ರೆಂಟ್ ಸಿನಿಮಾ ಇದು. ಸೊ ಯಾರೇ ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲ, ಅಸೋಸಿಯೇಟ್ ಡೈರೆಕ್ಟರ್, ಕ್ಯಾಮ್ರಾ ಯೂನಿಟ್ ಏನೂ ಇಲ್ಲ. ಇನ್ಕ್ಲೂಡ್ ನೈಟ್ ಎಫೆಕ್ಟ್ ಬಿಟ್ರೆ 2 ಲೈಟ್ ಬಿಟ್ಟರೆ ಏನೂ ಯೂಸ್ ಮಾಡ್ತಾ ಇದ್ದಿಲ್ಲ. ಸೊ ಅಲ್ಲಿರೋ ಆ ಒಂದು ಶೆಡ್ಡಲ್ಲಿರೋ ಜನರನ್ನ ಯೂಸ್ ಮಾಡಿಕೊಂಡು ಸೊ ತೆಗ್ದಿರೋ ಸಿನಿಮಾ. ಸೊ ಅದೊಂದು ನಮಗೆ ಒಂದು ಚಾಲೆಂಜ್ ಆಗೇ ಇತ್ತು. ಎಲ್ಲ ಹ್ಯಾಂಡ್ಲ್ ನಾವೇ ಮಾಡಬೇಕಾಗಿತ್ತು. ಇವಾಗ ಸಿನಿಮಾ ನಿಮ್ಗೆ ಗೊತ್ತೇ ಇರುತ್ತೆ, ಸಿನಿಮಾ ಅಂತ ಬಂದಾಗ ಒಂದು ಸೆಟ್ಟಲ್ಲಿ ಒಂದು 50 ಜನ ಇಲ್ಲದೆ ಇದ್ರೆ ಅದು ಸೆಟ್ಟೇ ಇಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ ಡೈರೆಕ್ಟರು ಕ್ಯಾಮ್ರಾಮನ್ ಇಬ್ಬರೇ ನಿಂತ್ಕೊಂಡು ಕೆಲಸ ಮಾಡೋದು ಅಂದರೆ ಅಷ್ಟು ಅವಶ್ಯಕತೆ ಇರ್ಲಿಲ್ವಾ, ಅಥವಾ ಬೇಡ ನಮ್ಗಿಷ್ಟೇ ಜನ ಮಿನಿಮಮ್ ಜನ ಇಟ್ಕೊಂಡು ನಾವು ಶೂಟ್ ಮಾಡೋಣ ಅಂತ ಥಾಟ್ಸ್ ಇತ್ತ? ಇಲ್ಲ, ಒಂದೊಂದ್ಸತಿ ಎಷ್ಟು ರಿಕ್ವೈರ್ಮೆಂಟ್ ಬೇಕೋ ಅಷ್ಟರಲ್ಲೇ ಹೋಗೋಣ ಅಂತ ಒಂದ್ಸತಿ ಅನಿಸ್ತು. ಅದಾದ್ಮೇಲೆ ನನ್ನ ಜೊತೆ ಹುಡುಗರನ್ನ ಕರೆಸಿದ್ದೆ ನಾನು, ಹೆಲ್ಪರ್ಗೆಲ್ಲೋ ಹುಡುಗರು. ಸೊ ನಾವು ಶೂಟಿಂಗ್ ಮಾಡೋ ಸಿಸ್ಟಮ್ ನೋಡಿಬಿಟ್ಟು ಅವರು, ಸೊ ಈ ಮಿನಿಮಮ್ ಶಾರ್ಟ್ ಮೂವಿಗೆ ಒಂದು 15-20 ಜನ ಇರ್ತಾರೆ. ಇಲ್ಲಿ ಸಿನಿಮಾ ಅಂತಾರೆ, ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾರೆ, ಕ್ಯಾಮ್ರಾಮನ್ ಹಂಗೆ ಹೋಗ್ತಾರೆ, ಡೈರೆಕ್ಟರ್ ಹಿಂಗೆ ಹೋಗ್ತಾರೆ. ಇರೋ 4 ಜನನ ಹೆಂಗಿದು ಸಿನಿಮಾ ಅಲ್ಲ ಅನ್ನೋ ಥರನೇ ಎಷ್ಟೋ ಜನ ಹೋಗಿದ್ದಾರೆ. ಸೊ ಹಾಗೆ ಆಮೇಲೆ ನಮಗೆ ನೆಸೆಸಿಟಿ ಅಷ್ಟೇ ಇತ್ತು. ಈಗ ಏನಂತಂದರೆ ನಮ್ಮ ಸಿನಿಮಾಕ್ಕೆ ಏನು ಬೇಕೋ ಅದು ನನಗೆ ಗೊತ್ತಿತ್ತು. ಸೊ ನನಗೆ ಎಲ್ಲಿ ಲೈಟ್ ಬೇಕಾಯಿತು ಅದು ನ್ಯಾಚುರಲ್ ಆಗೇ ಬೇಕಾಗಿತ್ತು. ಸೊ ತಂದು ಒಂದು 3-4 ಲೈಟ್ ಹಾಕಿ ಒಂದು ಸೀನ್ ಶೂಟ್ ಮಾಡೋಷ್ಟು ನನಗೆ ಅದು ಬಜೆಟ್ ಇಲ್ಲ ಅಂತಲ್ಲ, ಬಜೆಟ್ ಇತ್ತು. ಬಟ್ ಏನಂತ ಅದು ನ್ಯಾಚುರಲ್ ಆಗೇ ಬೇಕು, ವಿತೌಟ್ ಲೈಟ್. ನಾವು ನಾರ್ಮಲ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ದಾಗ ಹೇಗಿರ್ತೀವಿ, ಸೊ ಒಂದು ಶೆಡ್ ಇತ್ತು, ಅದು ಶೆಡ್ ಒಂದು ಓಪನ್ ಮಾಡಿದ್ರೆ ಒಂದು ಲೈಟ್ ಬಂದೈತೆ, ಆ ಒಂದು ಲೈಟಲ್ಲೇ ಇಟ್ಟು ಶೂಟ್ ಮಾಡಬೇಕು. ಈ ತಂದೆ ತಾಯಿ ಇವನು ಇರೋ ಮನೆ ಇಲ್ಲೇ ಮಾಡಿದ್ವಲ್ಲ, ಸೊ ಆ ಮನೇಲಿ ಹೆಂಗೆ ಒಂದು ಲೈಟ್ ಇಲ್ದೇನೆ ಯೂಸ್ ಮಾಡಿದ್ವಿ, ನೈಟ್ ಎಫೆಕ್ಟ್ ಬಿಟ್ಟು. ಸೊ ಡೇದಲ್ಲಿ ಒಂದು ತಗಡಿರೋದು ಅದು ಓಪನ್ ಮಾಡಿಬಿಟ್ರೆ ಸೊ ಆ ಲೈಟ್ ಸೋರ್ಸ್ ಎಲ್ಲ ಬಂದಿದೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಒಂಥರ ಡಿಫ್ರೆಂಟ್ ಚಾಲೆಂಜಿಂಗ್. ಅದು ಇವ್ರನ್ನ ಇಟ್ಕೊಂಡು ಯಾರು ಒಬ್ಬ ನಮ್ಗೆ ಹೆಲ್ಪರ್ ಇಲ್ಲದೆ ಸೊ ಮಾಡಿರೋದು ಒಂದು ಹೆಮ್ಮೆನೂ ಇದೆ. ಇವಾಗ ಸಿನಿಮಾದ ಹೆಸರು ಪಪ್ಪಿ. ಆಕ್ಚುಲಿ ಸಿನಿಮಾದ ಹೀರೋ ಪಪ್ಪಿನ ಅಥವಾ ಜಗದೀಶ? ನಿಜವಾದ ಹೀರೋ ಪಪ್ಪಿನೇ. ಜಗದೀಶ್ ನವ ಮಾತ್ರ ಅಲ್ವಾ? ಯಾಕೆ ಪಪ್ಪಿನ ಅಷ್ಟು ಇಷ್ಟ ಆಯ್ತು ನಿಂಗೆ ಸಿನಿಮಾದಲ್ಲಿ? ರಿಯಲ್ ಆಗೂ ನಿಂಗೆ ನಾಯಿಗಳಂದ್ರೆ ಇಷ್ಟನಾ ಹೇಗೆ? ಏನ್ ಭಯನಾ? ಹಾಗಂದ್ರೆ ಅಷ್ಟೊಂದು ಇಷ್ಟನಾ ನಿನ್ಗೆ? ಮತ್ತಿಲ್ಲ ಅಂತಂದೆ, ಈಗ ಇಲ್ಲಿ ಹ್ಞೂ ಅಂತ ಹೇಳ್ತಿದ್ಯಾ. ಎಷ್ಟನೇ ಕ್ಲಾಸ್ ನೀವು? ನೀನು ಪಾಸ್ ಆದ್ರಂತ ಹೇಳು. ಪಾಸ್ ಆದ್ರೆ ಇದು ಪಾಸ್ ಆಗ್ತೀರಾ? ಆಗಲ್ಲ. ಆದ್ರ ಆಗಂಗಿದ್ರೆ ಮೇಡಮ್ ಅವ್ರ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡಿ. ಅಲ್ಲ ಇಲ್ಲ ಇಲ್ಲ ಅವ್ರು ಪಾಸ್ ಆಗೋದೇ ಇಲ್ಲ, ಗೊತ್ತಾಯ್ತು ನಂಗೆ. ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ಅವರು. ಮೇಡಮ್ ರಾಷ್ಟ್ರೀಯ ಹಣ್ಣು ಅಂತ ಅವೆಲ್ಲ ಹಾ ನೋಡಿದ್ವಲ್ಲ. ಅಲ್ಲ ಅಲ್ಲ ಅದನ್ನೇ ಕೇಳ್ತಿದ್ರಿ, ರಾಷ್ಟ್ರೀಯ ಹಣ್ಣನೇ ಗೊತ್ತಿಲ್ಲ ನಿಮ್ಗೆ? ಹೇಳ್ತಾನೆ ಇರ್ಲಿ, ನೀನ್ ಹೇಳಪ್ಪ, ನೀನ್ ಪಾಸ್ ಆಗ್ತಿಲ್ಲ ಅಂತ ನಾನು ಹೇಳ್ತೇನೆ. ಮೇಡಮ್ ಅವ್ರ ಕ್ವಶನ್ ಕೇಳಿ. ರಾಷ್ಟ್ರೀಯ ಹಣ್ಣು ಯಾವುದು? ಆಗ್ಲಿ ಏನಂದ್ರೆ ಟೊಮೆಟೊ ಹಣ್ಣ? ನಿಜ ಟೊಮೆಟೊ ಹಣ್ಣ? ನಿಜವಾಗ್ಲೂ ಟೊಮೆಟೊ ಹಣ್ಣ? ಯೋಚನೆ ಮಾಡಿ ಹೇಳು. ಮೇಡಮ್ ರಾಷ್ಟ್ರೀಯ ಪಕ್ಷಿ ಯಾವ್ದು? ಪಕ್ಷಿ ಯಾವುದು? ಏನಿಲ್ಲ, ನಾಟಿ ಕೋಳಿ ಮುದ್ದೆ ಇದೆ ನಿನ್ ತಲೆಯಲ್ಲಿರೋದಲ್ಲ. ಹೇಗೆ ಡೈಲಾಗ್ಸ್ ಎಲ್ಲ ಹೇಗೆ ರೆಡಿ ಆಗ್ತಿದ್ರಿ ನೀವೆಲ್ಲ? ಎಷ್ಟೊಂದು ಅಂದ್ರೆ ಇವ್ರು ಆಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಅನ್ಸಲ್ಲ ಟ್ರೈಲರ್ ನೋಡಿದಾಗ. ಎಲ್ಲಿ ಯಾಕಂದ್ರೆ ನಾವು ಕೂಡ ಅಲ್ಲಿ ಆ ಭಾಗದವರೇ ಆಗಿರೋದ್ರಿಂದ ಅದೆಲ್ಲ ನಮ್ದು ಡೈಲಿ ಏನ್ ನಾವು ಮಾತಾಡ್ತೀವಿ ಅಷ್ಟು ಸಹಜವಾಗಿದೆ. ಹಾಗಿರುವಾಗ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲೂ ಅನ್ಸಲ್ಲ. ಸೊ ಅಷ್ಟು ರಿಯಾಲಿಸ್ಟಿಕ್ ಆಗಿ ಆಕ್ಟ್ ಮಾಡಕ್ಕೆ ಹೇಗೆ ಸಾಧ್ಯ ಆಯ್ತು ಇವ್ರಿಗೆ? ಸೊ ಅಂದ್ರೆ ಫಸ್ಟ್ ಒಬ್ಬ ಡೈರೆಕ್ಟರ್ಗೆ ಏನ್ ಬೇಕು ಅಂತ ತಿಳ್ಕೊಬೇಕು. ಒಬ್ಬ ಆಕ್ಟರ್ ಇವನಿಂದ ನಾನು ಏನ್ ತಕ್ಕೋಬಹುದು, ಇವರಿಬ್ಬರು ಅದರಿಂದ ಏನ್ ತಕ್ಕೋಬಹುದು ಅಂತ ಅದು ಫಸ್ಟ್ ನಾನು ಕಲಿತೆ. ಸೊ ನನಗೇನ್ ಅನ್ಸುತ್ತೆ, ಇವ್ರ ರಿಯಾಲಿಟಿ ನ್ಯಾಚುರಲ್ ಆಗಿ ಅದು ಆಕ್ಟಿಂಗ್ ತರ ಬೇಕಾಗಿದ್ದಿಲ್ಲ. ಸೊ ನಾವು ಮಾಡ್ಸಕ್ ಹೋದ್ರೂ ಅದು ಅವ್ರಿಗೆ ಬರಲ್ಲ. ಸೊ ಹಂಗಾಗಿ ನಾನು ಸಿಂಗ್ ಸೌಂಡ್ ಹೋಗಿದ್ದು. ಸೊ ಡಬ್ಬಿಂಗ್ ಮಾಡಿಸ್ಲಿಲ್ಲ, ಸಿಂಗ್ ಸೌಂಡ್. ಸೊ ಮೈಕ್ ಹಾಕ್ಬಿಟ್ಟು ನೀವು ಏನ್ ಅನಿಸುತ್ತೆ ಅದು ಮಾಡಿ ಅನ್ನೋ ಥರ. ಸೊ ಅದಾದ್ಮೇಲೆ ಅವ್ರಿಗೆ ಈಸಿ ಆಯ್ತು. ಹೇಗೆ ಡೈಲಾಗ್ ಎಲ್ಲ ಹೇಳುವಾಗ ಟೆನ್ಷನ್ ಆಗ್ತಿತ್ತಾ, ಅಥವಾ ಹೇಗೆ ಆರಾಮಾಗಿ ನೀರು ಕುಡ್ದಿರೋ ತರ ಡೈಲಾಗ್ಸ್ ಎಲ್ಲ ಹೇಳ್ತಾ ಇದ್ರ? ಒಂದೊಂದು ಟೆನ್ಷನ್ ಆಗ್ತದೆ. ಟೆನ್ಷನ್ ಆದಾಗ ಏನ್ ಮಾಡ್ತಿದ್ರಿ? ಓಡೋಗ್ಬಿಡ್ತಿದ್ರ? ಇನ್ನೇನು ಅದೇ ವಾಶ್ರೂಮ್. ಆಲ್ಮೋಸ್ಟ್ ಇಬ್ರು ಕಾಂಬಿನೇಷನ್ ಅಲ್ಲೇ ಬರುತ್ತೆ ಅನ್ಸುತ್ತೆ, ಫ್ರೆಂಡ್ಸ್ ಸಿನಿಮಾ ಅಲ್ವಾ? ಸೊ ಹೆಂಗೆ ನೀವು ರಿಯಲ್ ಆಗಿ ಒಳ್ಳೆ ಫ್ರೆಂಡ್ಸಾ ಅಥವಾ ಸಿನಿಮಾದಿಂದ ಫ್ರೆಂಡ್ ಆಗಿದ್ದ? ಅದಕ್ಕೂ ಮೊದಲು ಬೇರೆ ಬೇರೆ ಊರ ಹೇಗೆ? ಒಟ್ಟಿನಲ್ಲಿ ಅದೇ ಭಾಗದವ್ರು? ಓಕೆ. ಸೊ ನಾವು ಜಾಯಿಂಟ್ ಮಾಡಿರೋದು ಸಿನಿಮಾದಲ್ಲಿ. ಅಲ್ಲಿಂದ ರಿಯಲ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ರ? ಎಷ್ಟೇನಿಲ್ಲ, ಅಯ್ಯೋ ಈಗ ಮನೆಗೆ ಹೋದ್ರೆ ಸಾಕು ಎಲ್ಲ ಸಂಸ್ಕೃತನೇ ಬರ್ತವೆ, ಆ ತರ ಜಗಳ ಆಡ್ತಾರೆ. ಅಲ್ಲ ಅದು ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ಎಷ್ಟೊಂದು ಸ್ವಲ್ಪ ಉತ್ತರ ಕರ್ನಾಟಕ ಅಂದ್ರೆ ಅದು ನಮ್ಗೆ ಆಡು ಭಾಷೆ ಆಗ್ಬಿಟ್ಟಿದ್ರೆ ಇಲ್ಲಿ ಕೇಳೋರಿಗೆ ಸ್ವಲ್ಪ ವಲ್ಗರ್ ಈ ತರ ಅನ್ಸುತ್ತೆ. ಸೊ ನೀವು ಅದೇ ತರ ಯೂಸ್ ಮಾಡ್ತೀರಾ ಹೆಂಗೆ?
ಈಗಲೂ ನಿಮ್ಮ ಮೌನ್ ಅನ್ನೋದು ಈ ತರದ್ದೆಲ್ಲ ಭಾಷೆಗಳು. ಈಗಲೂ ನಾಯಿಗೆ ಬೈತಿದ್ದೆ, ನೀನು ಅವನ ವಾಲೆ ಈ ಕಡೆ ಆ ಕಡೆ ಹೋಗ್ತಿಲ್ಲ ಅಂತ. ಅಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಶೂಟ್ ಮಾಡಿದ್ರಲ್ಲ, ಅಪ್ಪಿ ತಪ್ಪಿ ಯಾರಿಗಾರ ಬೈದಿದ್ಯಾ ಈ ತರದ್ದು? ಬೈದಿದ್ರೆ ಸರಿಯಾಗಿ ಬಿದ್ದಿರೋದು ನಿನ್ಗೆ ಅಲ್ಲ? ಫೈನಲ್ ಈ ಸಿನಿಮಾದಲ್ಲಿ ನೀವು ಒಂದು ಒಳ್ಳೆ ಪಾತ್ರನ ನಿಭಾಯಿಸಿದ್ದೀರಾ, ಏನ್ ಹೇಳ್ತೀರಾ ಅದಕ್ಕೆ? ಹೇಳು. ನಮ್ಮ ರಾಷ್ಟ್ರದವನು ಮಾವನ ನಂಗೆ ಹೂನ್ಲಿ ನೀನ್ ಅನ್ಕೊಂಡಿ ನಾ ಟೊಮೆಟೊ ಅನ್ಕೊಂಬಿಟ್ಟಿದ್ದೆ ಮಬ್ಬ ತರಕಾರಿಲಿ ಎರಡು ಹಣ್ಣದಲ್ಲ ಅದಕ್ಕೆ ನಂಗೆ ಕಂಪಲ್ಸರಿ ಇದು ಎರಡೇ ಹಣ್ಣು ಹೆಂಗೆ ಎಷ್ಟೊಂದು ಹಣ್ಣುಗಳಿದಾವಲ್ಲ, ಬೇರೆದು ಹೇಳ್ಬೋದಿತ್ತು ನೀನು. ಇನ್ನೊಂದು ಹೇಳು, ನಮ್ಮ ದೇಶದ ಪ್ರಧಾನಮಂತ್ರಿ ನೀನ್ ಕೇಳು. ನರೇಂದ್ರ ಸಿನಿಮಾದಲ್ಲಿ ಇರೋದು ಹೇಳಿ. ಅವನು ಪ್ರಶ್ನೆ, ನಾನು ಟೀಚರ್, ನಾನು ಪ್ರಶ್ನೆ, ಮೇಡಮ್ ನೀವು ಒಂದು ಪ್ರಶ್ನೆ ಕೇಳಿ, ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಯಾರಂತ ಕೇಳಿ. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು? ನೀ ಕೇಳಿ. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು? ಮಗನ ನಾನು ನಮ್ಮ ಅಜ್ಜನ ಹೆಸರು ಗೊತ್ತಿಲ್ಲ, ನಮ್ಮ ಮುಖ್ಯಮಂತ್ರಿ ಹೆಸರು ಗೊತ್ತಿಲ್ಲ. ಶಿವ ಕೇಳ್ತಿಲ್ಲ ಟೀಚರ್ ನಂಗೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ. ಈ ಡೈಲಾಗ್ಸ್ಗಳು ಬರ್ದಿದ್ಯಾರು ಹೇಗೆ? ನಾನೇ ಬರ್ತಿದ್ದು. ಓ ನನಗೆ ಅಂದ್ರೆ ನೀವು ಇವಾಗ ಇಷ್ಟು ಚೆನ್ನಾಗಿ ಡೈಲಾಗ್ಸ್ಗಳು ಬರೆಯೋಕ್ಕೆ ಅವಾಗ ಕೇಳಿ ಇದು ತುಂಬಾ ರಿಪೀಟ್ ಆಗ್ತಾ ಇತ್ತಾ, ಅಥವಾ ನೀವು ಇಷ್ಟೇ ತರಲೆಗಳಾಗಿದ್ರ ಸ್ಕೂಲಲ್ಲಿ? ಇಲ್ಲ, ನಾವು ಅಷ್ಟು ಆ ಥರ ತರಲೇ ಇಲ್ಲ. ಅಂದ್ರೆ ನನಗೆ ನಮ್ಮ ಉತ್ತರ ಕರ್ನಾಟಕ ಸೊಗಡು ಗೊತ್ತು, ಭಾಷೆ ಗೊತ್ತು. ಸೊ ಆ ಭಾಷೆನ ಒಂದು ಈ ತರ ಯಾರು ಹೇಳ್ಸಿದ್ದಿಲ್ಲ, ಮತ್ತೆ ಹೇಳ್ಸಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತು. ಅದಕ್ಕೆ ಅವಾಗ ಇವ್ ಸಿಕ್ಕಿರೋದು ಇವನು ಜಗದೀಶ. ಇವನು ಕೆಲವೊಂದಿಷ್ಟು ನಾ ಡೈಲಾಗ್ ಎಲ್ಲ ಹೇಳ್ಸಿ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಅದು ನನಗೆ ಮಜಾ ಕೊಡ್ತಿತ್ತು. ಒಬ್ಬ ಫಿಲ್ಮ್ ಮೇಕರ್ಗಾಗಿ ಅದು ಮಜಾ ಕೊಟ್ಟಾಗ ಆಡಿಯನ್ಸ್ಗೆ ನಿಜವಲ್ಲ ಅದು ಇಷ್ಟ ಆಗುತ್ತೆ ಅನ್ನೋ ತರ. ಅವಾಗ ಅವ್ನಿಗೆ ಏನ್ ಡೈಲಾಗ್ ಬರಿಬೇಕು ಆನ್ ಸ್ಪಾಟ್ ಅಲ್ಲಿ, ಯಾವತ್ತೋ ಒಂದು ಪೇಪರ್ ಮೇಲೆ ಎಲ್ಲ ಹೋಗಿ ಕೂತ್ಕೊಂಡು ಪೇಪರ್ ನೋಡಿ ಅಷ್ಟು ಟೈಮ್ ಇದ್ದಿಲ್ಲ, ನಮಗೆ ಹೆಲ್ಪರ್ಗೆ ಇದ್ದಿಲ್ಲ. ಸೊ ಕ್ಯಾಮ್ರಾ ಲೆನ್ಸ್ ಬ್ಯಾಗ್ ಎಗ್ಲಿಗೆ ಹಾಕೊಂಡು ಎಲ್ಲ ಇವ್ರಿಗೆ ಡೈರೆಕ್ಷನ್ ಮಾಡ್ಬೇಕು, ಜೊತೆಗೆ ಇದು ಪಪ್ಪಿನ ಆಕ್ಟ್ ಮಾಡಿಸ್ಬೇಕು. ಅಂದ್ರೆ ನಮ್ಮ ಭಾಷೆಗಿರೋ ಅದು ತಾಕತ್ತು ಅದು. ಸೊ ಅದು ಏನೇ ಹೇಳಿದ್ರೆ ಒಂಥರ ಫನ್ನಿಯಾಗಿ ಮಜಾ ಕೊಡುತ್ತೆ. ಸೊ ಹಂಗಾಗಿ ಆ ಡೈಲಾಗ್ ಬರ್ತಿದೆ. ನಿಮ್ ಡೈರೆಕ್ಟರ್ ಹೆಂಗಿದ್ರು ನಿಮ್ ಜೊತೆ? ಹಿಂಗೆ ಬೈಕೊಂಡು ಇಲ್ಲ ತಮಾಷೆ ಮಾಡ್ಕೊಂಡು ಹೆಂಗಿದ್ರು ನಿಮ್ ಜೊತೆ ಶೂಟಿಂಗ್ ಮುಗಿಯೋವರೆಗೂ? ನಾವು ತುಂಬಾ ಖುಷಿಯಾಗಿರ್ತಾರೆ, ನಾವು ಅವ್ರ ಜೊತೆ ಖುಷಿಯಾಗಿರ್ತೀವಿ, ಅವರು ನಮ್ಮ ಜೊತೆ ಖುಷಿಯಾಗಿ. ಅಲ್ಲ, ಅವ್ರು ಡೈರೆಕ್ಟರ್ ಅಂತ ಅನ್ಸುತ್ತಾ ಫ್ರೆಂಡ್ ಅಂತ ಅನ್ಸಿದ್ರ ನಿಮ್ಗೆ ಶೂಟಿಂಗ್ ಮುಗಿಯೋಷ್ಟಲ್ಲಿ? ಡೈರೆಕ್ಟರ್ ಸರ್ ಇಲ್ಲ ಸರ್, ಅವ್ರ ಹಿಂದೆ ಎಲ್ಲ ಬೈಕೊಂಡಿರ್ತಾರೆ, ಮುಂದೆಗಡೆ ಮಾತ್ರ ಹೊಡೆದೆಲ್ಲ ಆಕ್ಟ್ ಮಾಡ್ಸಿದಾರೆ ಡೈರೆಕ್ಟರ್. ಮತ್ತೆ ಚೆನ್ನಾಗಿದ್ರ ಅಂತೀಯಲ್ಲ ನೀನು? ಅಲ್ಲ ಮತ್ತೆ ಇವಾಗ ಹೊಡೆದ್ಬಿಟ್ಟಾರಂತ ಹೆದರ್ಕಿನ? ಮತ್ ಅವರೇ ಹೇಳತ್ತಾರಲ್ಲ ಹೊಡೆದಿರು ಅಂತ ಹೇಳಿ. ಮತ್ ನಾನು ಕೇಳಿದಾಗ ನಿಂಗೆ ಶೂಟಿಂಗ್ ದಾಗ ಹೇಗಿದ್ರು ಅಂತೇಳಿ. ಶೂಟಿಂಗ್ನಾಗ ಅವರು ಯಾರು ಹೇಳು, ನಿಧಾನ ಹೇಳು. ಕ್ಯಾಮ್ರಾಮನ್ ಸರ್ ಅಲ್ಲ ಆಕ್ಚುಲಿ ನಾನು ಅವಾಗ ಕೇಳ್ಪಟ್ಟೆ ಡೈರೆಕ್ಟರ್ ಬಗ್ಗೆ ಹಿಂದೆ ತುಂಬಾ ಕೆಟ್ಟದಾಗೆಲ್ಲ ಬೈದಿದ್ದಾರೆ ಅಂತ ಹೇಳಿ. ಹೌದು, ಅದೇ ಹೇಳಿದ್ರು ಬೈದಿದ್ದಲ್ಲ, ಅದೇ ಹೇಳು. ಅದು ನಾನು ವಾಶ್ರೂಮ್ಗೆ ಹೋದಾಗ ಹೇಳಕ್ ಹೋದಾಗ ಬೈದಿದ್ದಲ್ಲ, ಮೈಕ್ ಹೇಳ್ಬೇಕು. ಹಾಗಿದ್ರೆ ಡೈರೆಕ್ಟರ್ ಬೈದೇ ಇಲ್ಲ ನೀನು? ಬೈದಿದ್ಯಾ ಇಲ್ಲ ಹೇಳು, ನಿಜ ಹೇಳ, ಇಲ್ಲಾಂದ್ರೆ ಅದು ಹೇಳ್ತಾನೆ ಈಗ. ನೀ ಹೇಳ್ಬೇಕು. ಸರಿ ಹೋಗ್ಲಿ ಬಿಡು. ಹೆಂಗೆ ಅಂತಂದ್ರೆ ಒಂದು ಫನ್ ಅಂತಂದ್ರೆ ಶೂಟಿಂಗ್ ಮಾಡ್ತಿದ್ವಿ, ಎರಡು ಕಾಲ ಆಗಿತ್ತು, ಅಶ್ವ ಆಗ್ಬಿಟ್ಟತೆ ಇವರಿಗೆ. ಸೊ ಅದು ಒಂದು ಪಪ್ಪಿ ಜೊತೆ ಆಕ್ಟ್ ಮಾಡಿಸ್ಬೇಕಾದ್ರೆ ಅದು ಪಪ್ಪಿ ಮಲ್ಕೊಂಡಿರ್ತಿತ್ತು, ಅದ್ರದ್ದು ಒಂದು ಕ್ಲೋಸ್ ಶಾಟ್ ಬಗ್ಳೋದು ತಗೊಳ್ತಾ ಇದೆ. ಸೊ ಅದು ಬರ್ತಾ ಇದ್ದಿಲ್ಲ. ಸೊ ಇವ್ರಿಗೆ ಅಶ್ವ ಆಗಿದೆ, ವಾಶ್ರೂಮ್ಗೆ ಹೋಗಿ ಬರ್ತೀವಿ ಅಂತ ಹೋದ್ರೆ ಸಿಂಕ್ ಸೌಂಡ್ ಅಲ್ವಾ, ಮೈಕ್ ಇದೆ ಒಳಗಡೆ. ಸೊ ಇವ್ರಿಗೆ ಗೊತ್ತಿಲ್ಲ, ಅದು ನಮ್ಮ ಇಂಜಿನಿಯರ್ ಸೌಂಡ್ ಇಂಜಿನಿಯರ್ ಹಾಕೊಂಡು ಕೇಳ್ತಾ ಇದಾರೆ, ಮಾತಾಡ್ತಾ ಇದಾರೆ. ಸೊ ಇವ್ರು ಹೋಗ್ತಾ ಇದಾರೆ, ಹೋಗಿ ಅದೇ ಅವ್ನು ಯಾವಲ್ಲೇ ನಿಮ್ಮ ಮಾವ ದಡ್ಡಿನ ಯಾವ ಏನಂತ ಬೈದಿ ಹೇಳು? ಡೈರೆಕ್ಟರ್ ನಾನು ನೋಡಿದ್ರೆ 2 ಗಂಟೆ ಆಯ್ತು, ಇನ್ನಾದ್ರೂ ಊಟ ಕೂಡ ಎಲ್ರು ರಕ್ಕಿರ್ತಾರಲ್ಲ. ಸೊ ಅದಾದ್ಮೇಲೆ ಬಂದಾದ್ಮೇಲೆ ಅವ್ನಿಗೆ ಆದಿಗೆ ನೀನಾದ್ರೂ ಹೇಳೇ ನಿಮ್ಮ ಮಾವ ಅಂತ. ಅವನು ನಮ್ಮ ಅಪ್ಪಗ ಬಿಡಲ್ಲ, ಅವನ ಡೈರೆಕ್ಟರ್, ನಮ್ಮ ಮಾವ ಇನ್ನ ನನಗೆ ಬಿಡ್ತಾನಂತ. ಆಮೇಲೆ ಆ ಸ್ಪಾಟಿಗೆ ಬಂದಾದ್ಮೇಲೆ ನಾನು ಕೇಳಿಸ್ಕೊಂಡೆ ಡೈಲಾಗ್, ಓ ಈ ರೇಂಜಿಗೆಲ್ಲ ಇದಾರ ಇವರು ಅಂತಂದು. ನಡೀರೋ ಅದು ನಾಯಿ ರಿಯಾಕ್ಷನ್ ಬಂತು, ಸರಿ ಊಟ ಮಾಡೋಣ. ಇಲ್ಲ ಸರ್ ಅದೇನ್ ತೆಗೆದಿದ್ರೆ ತೆಗೇನ್ ಸರ್, ಆಮೇಲೆ ಊಟ ಮಾಡೋಣ ಅಂತ ಡವ್ ಮಾಡ್ತಾರೆ ಬಂದಾದ್ಮೇಲೆ. ಬಟ್ ಡವ್ ಮಾಡಿಲ್ಲ ಅಂದ್ರೆ ನಡಿಯಲ್ವಲ್ಲ. ಬಟ್ ಡೈರೆಕ್ಟ್ ಬಿಟ್ರೆ ಹತ್ರ 2 ಆಲ್ರೆಡಿ ಕೇಳಿಸ್ಕೊಟ್ಟಿರ್ತಾರಲ್ಲ. ಇವಾಗ ಇವ್ರ ತಂದೆ ತಾಯಿ ಕ್ಯಾರೆಕ್ಟರ್ ಮಾಡಿದಂಥವ್ರು ಆಲ್ಮೋಸ್ಟ್ ನಾವು ನೋಡಿರೋ ಪ್ರಕಾರ ಅವರು ತುಂಬಾ ವಿಡಿಯೋಸ್ಗಳೆಲ್ಲ ಮಾಡಿದ್ದಾರೆ ನಾರ್ತ್ ಕರ್ನಾಟಕ ಆ ಭಾಷೆಯಲ್ಲಿ ಇರುವಂಥ ಆಲ್ಮೋಸ್ಟ್
ಸಿಕ್ಕಾಪಟ್ಟೆ ವೈರಲ್ ಅಂತಲೇ ಹೇಳ್ಬೋದು. ಅವರು ಇವ್ರ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಹೆಂಗೆ ಸರ್ ಅವರನ್ನು ನೀವು ಸೆಲೆಕ್ಟ್ ಮಾಡಿರೋದು? ಸೊ ಅದನ್ನೇ ಏನಂತಂದ್ರೆ ನಮ್ಮ ಭಾಗದ ಕತೆ ಹೇಳ್ಬೇಕಾದಾಗ ಆ ಸ್ಲ್ಯಾಂಗೇ ಬೇಕಾಗಿತ್ತು ನಮ್ಗೆ. ಅದೇ ಅಪ್ಪನೇ ಹಂಗಿದಾನಂತ ಮಗನೇ ಹಿಂಗಿದಾನ, ಅಪ್ಪ ಹಂಗೆ ಇರಬೇಕು, ಇಲ್ಲ ಅಪ್ಪ ಹಂಗಿದಾನಂತ ಮಗ ಹಂಗೆ ಇರಬೇಕು. ಆ ಒಂದು ಕಾಂಬಿನೇಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ದು. ಅವರು ದುರ್ಗಪ್ಪ ಅವರು ತುಂಬಾ ಫೇಮಸ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ತುಂಬಾ ಫ್ಯಾನ್ಸ್ ಎಲ್ಲ ಇದ್ದಾರೆ ಅವ್ರಿಗೆ. ಸೊ ಅವ್ರು ರೀಲ್ಸ್ ಮಾಡ್ತಾ ಇದ್ದಾಗ ನಾನು ನೋಡಿದ್ದೆ. ಸೊ ಇವರು ಒಂದು ಒಳ್ಳೆ ಸರಿಯಾದ ಪಾತ್ರ ಅಂತ ಅಂದು ನಾನು ಸೆಲೆಕ್ಟ್ ಮಾಡಿದೆ. ಅದಕ್ಕೆ ತಕ್ಕಂಕ ರೇಣುಕಾ ದೇಸಾಯಿ ಅಂತ ಅವರು ಮಿಸಸ್ ಪಾತ್ರ ಮಾಡ್ತಿದ್ದಾರೆ. ಸೊ ಎರಡು ಅವರು ತುಂಬಾ ಚೆನ್ನಾಗಿ ಅದೇ ಅವರು ಆಲ್ಮೋಸ್ಟ್ ಮಾಡಿರುವಂತ ವಿಡಿಯೋಗಳೆಲ್ಲ ಅವರು ಗಂಡ ಹೆಂಡತಿ ಪಾತ್ರಗಳನ್ನೇ ಮಾಡಿದ್ದಾರೆ. ಅದೇ ತರ ಗಂಡ ಹೆಂಡತಿ ಪಾತ್ರನೇ ಜಾಸ್ತಿ ಮಾಡಿದ್ದಾರೆ. ಸೊ ಅದನ್ನ ನೋಡಿನೇ ನಾನು ಸೆಲೆಕ್ಟ್ ಮಾಡಿದ್ದು, ತುಂಬಾ ನ್ಯಾಚುರಲ್ ಆಗಿ ಇದು ಮಾಡಿದ್ದಾರೆ. ಸೊ ಆ ತರ ನೋಡಿದಾಗ ಒಬ್ಬ ಡೈರೆಕ್ಟರ್ಗೆ ಈಸಿ ಅನ್ಸ್ಬಿಡುತ್ತೆ, ಇಷ್ಟು ಮಾಡಿದ್ರಲ್ಲ ಇದನ್ನ ಬಿಟ್ಟು ಇವ್ರ ಹತ್ರ ಏನ್ ಮಾಡಿಸ್ಬೋದು. ಇವಾಗ ನಿಮ್ಮ ತಂದೆ ನಿಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರಲ್ಲ ನಿನ್ ಜೊತೆ, ನಿಮ್ಮ ಅಪ್ಪ ಅಮ್ಮ ಅವ್ರ ಬಗ್ಗೆ ಏನ್ ಹೇಳ್ತೀವಿ? ಎಷ್ಟು ಖುಷಿ ಆಗುತ್ತೆ ಅವ್ರ ಜೊತೆ ಆಕ್ಟ್ ಮಾಡಿರೋದು? ನೀನು ಆಲ್ಮೋಸ್ಟ್ ಅವ್ರು ನೋಡಿರ್ತೀಯ ಅಲ್ವಾ? ನಿನ್ ಸಿನಿಮಾದಲ್ಲಿ ಆಕ್ಟ್ ಮಾಡೋಕ್ಕೂ ಮೊದಲೇ ಅವ್ರ ವಿಡಿಯೋಸ್ ಎಲ್ಲ ನೋಡಿದ್ಯಾ? ನೋಡಿರ್ಲಿಲ್ವಾ? ಶೂಟಿಂಗ್ ಬಂದ್ಮೇಲೆ ಗೊತ್ತಾಗಿದ್ದ ಅವರು? ಅವ್ರ ಜೊತೆ ಆಕ್ಟ್ ಮಾಡಿದೆ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಅನ್ಸುತ್ತೆ. ಅಷ್ಟ ಒಂದೇ ಲೈನು ಖುಷಿ ಆಯ್ತು. ಚೆನ್ನಾಗಿ ಮಾತಾಡ್ಬೇಕು, ಹೇಳು ಏನ್ ಅನ್ಸ್ತ? ಯಾರು ಬೆಸ್ಟ್ ಆದ್ರು? ದುರ್ಗಪ್ಪಣ್ಣ ಬೆಸ್ಟ್, ರೇಣುಕಮ್ಮ ಬೆಸ್ಟ್? ದುರ್ಗಪ್ಪಣ್ಣ ಯಾಕೆ ಅಲ್ಲ, ಅಪ್ಪ ಅಮ್ಮ ಅಣ್ಣ ಅಕ್ಕ ಅಂತೀರಿ, ಅಣ್ಣ ಅಕ್ಕ ಅಂತ ಕರಿತೀರಿ, ಅಪ್ಪ ಅಮ್ಮ ತಾನೇ ಅವರು? ಮತ್ ನಾವು ಅಕ್ಕ ಅಂತ ಕರಿತೀವಿ, ಆದ್ರೆ ಫಿಲಮ್ನಾಗ ಅವ ಅಂತ ಕರ್ದು ಇದ್ರಾಗ ಅಕ್ಕ ಅಂತ. ಅದೇ ಹಿಂಗ ಒಂದೇ ಕರಿ. ಅದ್ರಾಗ ಅದನ್ನ ಪಾತ್ರ ಬರ್ದಿದ್ದ ಹಂಗ ಪಾತ್ರ ಬಂದಿದ್ದ ಹಂಗ ಬಂದೈತಿ, ನಾವು ಕರೆದಂಗ ಬಿಡು. ಇವಾಗ ನಿನ್ಗೆ ಅಪ್ಪ ಅಮ್ಮ ಅಲ್ವಾ ಅವರಿಬ್ರು? ಇವಾಗ ಶೂಟಿಂಗ್ ಮಾಡಿದ್ರಲ್ಲ, ಶೂಟಿಂಗ್ ಮಾಡುವಾಗ ಅವ್ರ ಜೊತೆ ಆಕ್ಟ್ ಮಾಡುವಾಗ ನಿಂಗೆ ಭಾಳ ಇಷ್ಟ ಆಗಿರೋದೊಂದು ಸೀನ್ ಅಂತಂತ ಇರ್ತೈತಲ್ಲ ಏನಾದ್ರೂ ಮಾಡುವಾಗ, ಅದು ಯಾವ್ದು ನಿಂಗೆ ಇಷ್ಟ ಆಗಿದ್ದು? ಅಂದ್ರೆ ಬೆಸ್ಟ್ ಹೇಳು, ನೀನೇ ಹೇಳು, ಯಾವ ಸೀನ್ ಹೇಳು? ಅದು ಗುನ್ನಾಳಾಗ ಫಸ್ಟ್ ಸಾಂಗ್ ಮಾಡಕ್ ಹೋದಾಗ ಅಲ್ಲಿ ನೋಡಿದ್ರ ಇವ್ರು ದೊಡ್ಡ ಕುಂದ್ರ ಸೀನ್ ಐತಿ, ಅದನ್ನ ವಾಶ್ರೂಮ್ ಟಾಯ್ಲೆಟ್ ಮಾಡೋ ಸೀನ್ ಇದೆ ಸ್ಕೂಲ್ ಹತ್ರ, ಅಲ್ಲಿ ಅದು ಗುನ್ನಾಳ ಹೋಗಿದ್ದು ಅಲ್ಲಿ. ಅಲ್ಲಿ ನೋಡಿದ್ರ ಹೆಣ್ಮಕ್ಳು ಜಗ್ಗ ಜನ ಅದಾರ, ಹಿಂಗ್ ನೋಡ್ರಿ ಚಡಿ ಬಿಚ್ಚಂಗ, ಇವ್ರು ನೋಡಿದ್ರ ಬಿಚ್ ಬಿಚ್ ಅನ್ನಕತ್ತಿರ್ತಾರ. ನಾವು ಲಾಸ್ಟಿಗೆ ಅವ್ರನ್ನೆಲ್ಲರನ್ನ ಕಳಿಸಿ ಲಾಸ್ಟಿಗೆ ಸೀನ್ ಮಾಡ್ಕೊಂಡ್ವಿ. ಎಲ್ಲರೂ ಎಲ್ರ ಮುಂದೆ ಏನ್ ಮಾಡ್ಲಿಲ್ಲ? ಅವ್ರು ಹೋಗತ್ತನ ಬಿಚ್ಚಿಲ್ಲ. ಇಬ್ರು ಫ್ರೆಂಡ್ಸ್ ಆಲ್ಮೋಸ್ಟ್ ಜೊತೆಲೇ ಇದ್ದೀರಲ್ಲ, ಇವಾಗ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀರಲ್ಲ, ಹೆಂಗೆ ಇಬ್ರು? ಅದೇ ಇವಾಗ ಅದನ್ನೇ ಕೇಳ್ತಿದ್ದೆ, ಹೆಂಗೆ ಇಬ್ರು ಒಳ್ಳೆ ಫ್ರೆಂಡ್ಸಾ ಅಥವಾ ಜಗಳ ಆಡ್ತೀರಾ? ಹೆಂಗ್ ನೀವಿಬ್ರು ಜಗಳ ಆಡ್ತೀವಿ? ಯಾವ ವಿಷಯಕ್ಕೆ ಜಾಸ್ತಿ ಜಗಳ ಆಡೋದು? ಇಲ್ಲಿನೂ ಅದೇ ಸೀನೆ, ವಾಶ್ರೂಮ್ ಇದೆ, ವಾಶ್ರೂಮ್ ಹೋಗಕ್ಕೆ ಜಗಳ. ಫಸ್ಟ್ ನಾನು ಹೋಗ್ತೀನಿ, ಇಲ್ಲ ನೀನು ಹೋಗ್ತೀನಿ, ಹೋದ್ರು 1 ಅವರ್ ಬರಲ್ಲ. ಅಲ್ಲ, ಸಿನಿಮಾ ರಿಲೀಸ್ ಆಗ್ತಿದೆ, ಇವಾಗಾದ್ರೂ ವಾಶ್ರೂಮ್ ಬಿಡಿ, ಅದನ್ನ ಯಾಕೆ ವಾಶ್ರೂಮ್ ವಾಶ್ರೂಮ್ ಅಂತ ಹಿಡ್ಕೊಂಡು ಹೋಗ್ತೀರ? ಇವಾಗ ಸಿನಿಮಾನ ಧ್ರುವ ಸರ್ಜಾ ಸರ್ ನೋಡಿ ಆಲ್ಮೋಸ್ಟ್ ತುಂಬಾ ಇಷ್ಟಪಟ್ಟಿದ್ದಾರೆ, ಆಲ್ಮೋಸ್ಟ್ ಅಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ. ಅವರೇ ಮುಂದೆ ಬಂದು ಸಿನಿಮಾದ ಯಾವುದೇ ಇವೆಂಟ್ ಆದ್ರೂ ನಾನು ಬಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ಮೊದಲು ವಿನಯ್ ರಾಜ್ಕುಮಾರ್ ಅವರು ಕೂಡ ಅವರ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರು ಟ್ರೈಲರನ್ನು ನೋಡಿ. ಮತ್ತು ರಮ್ಯಾ ಮ್ಯಾಮ್ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಟ್ರೈಲರನ್ನು. ಸೊ ಹೊಸಬ್ರಿಗೆ ಇಂಡಸ್ಟ್ರಿಯಿಂದ ಸಪೋರ್ಟ್ ಸಿಗೋದು ತುಂಬ ಈಸಿ ಇಲ್ಲ. ಹೀಗಿರುವಾಗ ದೊಡ್ಡ ವ್ಯಕ್ತಿಗಳಿಂದನೇ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ, ಈ ವಿಷಯ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ ಈ ಥರ ಸಿಗಬೇಕು. ಅದು ಯಾರದೇ ನಂದ ಪಪ್ಪಿ ಅಂತ ಒಂದು ಸಿನಿಮಾ ಅಲ್ಲ, ಬೇರೆ ಯಾವುದೇ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಬಂದಾಗ ಆ ಥರ ಸಿಕ್ಕಾಗ ಫಿಲ್ಮ್ ಮೇಕರ್ಸ್ಗೆ ಒಂದು ಇನ್ಸ್ಪೈರ್ ಆಗುತ್ತೆ. ಸೊ ಈ ಕೆಲಸ ಮೊದಲು ನಮ್ಮ ಅಪ್ಪು ಸರ್ ಇದ್ದಾಗ ಆಗ್ತಾ ಇತ್ತು, ತುಂಬ ಸಿನಿಮಾಗೆ ಹೊಸಬ್ರು ಸಿನಿಮಾಕ್ಕೆ ಸಪೋರ್ಟ್ ಮಾಡೋರು. ನಿಜವಲ್ಲ ಅಪ್ಪು ಸರ್ ಇದ್ದಿದ್ರೆ ನಮ್ಮ ಪಪ್ಪಿ ಸಿನಿಮಾ ನೋಡಿ ಟ್ರೈಲರ್ ನೋಡಿ ಫಸ್ಟ್ ಫೋನ್ ಕಾಲು ಅವ್ರದ್ದು ಬಂದೇ ಬರ್ತಿತ್ತು. ಅವರು ಏನಂದರೆ ಅವರು ಇಲ್ಲಾಂದ್ರೂ ಅವ್ರ ಆಶೀರ್ವಾದ ಈ ಪಪ್ಪಿ ಸಿನಿಮಾಕ್ಕಿದೆ. ಸೊ ಆಗ ರಿಲೀಸ್ ಮಾಡಾದ್ಮೇಲೆ ಇವರು ಧ್ರುವ ಸರ್ ಕಾಲ್ ಮಾಡಿಬಿಟ್ಟು ಸೊ ಫೋನಲ್ಲೇ ಕೇಳ್ತಾರೆ, ಇನ್ನು ಮೇಕಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ಹೇಗೆ ಸ್ಲ್ಯಾಂಗ್ ಹೇಗೆ, ಮೇಕಿಂಗ್ ಎಷ್ಟು ದಿನ ಮಾಡಿದ್ದೀರ ಅಂತ. ಸೊ ಅದಾದಮೇಲೆ ನಾನು ಧಾರವಾಡದಲ್ಲಿದ್ದೆ, ಒಂದ್ಸತಿ ಮನೆಗೆ ಕರೀತಾರೆ, ಮನೆಗೆ ಹೋಗಿ ಊಟ ಮಾಡಿ ಎಲ್ಲ ಅದಾದಮೇಲೆ ಹೇಳ್ತಾರೆ, ಸೊ ನಿನ್ಗೆ ಯಾವುದೇ ಥರದ ಸಪೋರ್ಟ್ ಬೇಕಂದರೆ ಹೇಳಿ, ನಾನೇ ಪ್ರೆಸೆಂಟ್ ಮಾಡ್ತೀನಿ ಅಂತ. ಸೊ ಧ್ರುವ ಸರ್ನೇ ಪ್ರೆಸೆಂಟ್ ಮಾಡ್ತಾಯಿದ್ದೆ.
ಸೊ ಅದಾದ್ಮೇಲೆ ಮತ್ತೆ KRG ಸ್ಟುಡಿಯೋ ಗೊತ್ತಲ್ಲ, ಅವರು ಹಾ. ತುಂಬಾ ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು. ಅದಾದ್ಮೇಲೆ ನಮ್ಮ ಪಪ್ಪಿ ಸಿನಿಮಾ ನೋಡಿ ತುಂಬಾ ಇಷ್ಟಪಟ್ಟು ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ತೀನಿ ಅಂತ ಅವರು ಸಪೋರ್ಟ್ ಆಗಿದ್ದಾರೆ. ಸೊ ಈ ತರ ನಿಂತಾಗ ಒಂದು ಹೊಸ ಸಿನಿಮಾ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಹಿಂದೆ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಈ ತರ ಸಿನಿಮಾಗಳು ಬರ್ತವೆ. ಈ ತರ ಸಿನಿಮಾ ಬಂದಾಗ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದಾಗ ಫಿಲ್ಮ್ ಮೇಕರ್ ನಿಜವಾಗ್ಲೂ ಡಿಸಪಾಯಿಂಟ್ ಆಗಿ ಅವರು ಮತ್ತೆ ನೆಕ್ಸ್ಟ್ ಕ್ರಿಯೇಟಿವಿಟಿ ಬರಲ್ಲ. ಸೊ ಈ ವಿಷಯವಾಗಿ ನಾನು ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವಾಗ ರಮ್ಯಾ ಮೇಡಮ್ ವಿಷಯಕ್ಕೆ ಬಂದರೆ ಅವರು ನಾಯಿಗಳಂದರೆ ತುಂಬ ಇಷ್ಟ ಅವ್ರಿಗೆ. ಅದೊಂದು ಅವರು ಇಷ್ಟಪಡೋದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಇಷ್ಟಪಡ್ತಾರೆ ಅವರು. ಸೊ ಹಾಗಿರುವಾಗ ಇದು ಒಂದು ಈ ಸಬ್ಜೆಕ್ಟ್ ಇರೋದ್ರಿಂದ ಅವರು ತುಂಬ ಅಂದರೆ ಇಂಟ್ರೆಸ್ಟ್ ಕೊಟ್ಟು ಮುಂದೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ಇನ್ಸ್ಟಾಗ್ರಾಮಲ್ಲಿ ಅದು ಏನು ಆಗ್ಬೇಕು ಹೇಳಿ, ಪಪ್ಪಿ ಬಗ್ಗೆ ಏನು ನನ್ನಿಂದ ಏನು ಹೇಳ್ಬೇಕು ಹೇಳಿ, ಸೊ ನಾನು ಮಾಡ್ಕೊಡ್ತೀನಿ ಅಂದರೆ ಪಪ್ಪಿಗೆ ಇದಕ್ಕಿಂತ ಇನ್ನೇನು ಬೇಕು. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ರಮ್ಯಾ ಮೇಡಮ್ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ನಮ್ಮ ರಾಜ್ಬೀರ್ ಶೆಟ್ಟಿ ಸರ್ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಪ್ರೀಮಿಯರ್ ಶೋ ನಾನು ಏನೇನಿದ್ರೆ ಡೆಫಿನೆಟ್ ನಾನು ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಇಂಡಸ್ಟ್ರಿಯಲ್ಲಿ ತುಂಬ ಜನ ಡೈರೆಕ್ಟರ್ಸ್, ಆಮೇಲೆ ಪ್ರೊಡಕ್ಷನ್ ಕಡೆಯಿಂದ, ಆಮೇಲೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ತುಂಬ ಇದು ಮುಖ್ಯ. ಯಾಕಂದ್ರೆ ತುಂಬ ಜನ ಕಾಲ್ ಮಾಡಿ ಇದು ಮಾಡಿದ್ದಾರೆ, ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಸೊ ಎಲ್ರಿಗೂ ಸಿನಿಮಾ ಕೊಡೋಕ್ಕಾಗಲ್ಲ. ಈ ವಿಷಯವಾಗಿ ನಾನು ಎಲ್ರಿಗೂ ಕ್ಷಮೆ ಕೇಳ್ತಾಗೆ ಇಷ್ಟಪಡ್ತೀನಿ. ಸೊ ಖಂಡಿತ ಇಂಥ ಸಿನಿಮಾಗಳು ಮುಂದೆ ಬಂದಾಗ ಎಲ್ಲರೂ ಇದು ಸಪೋರ್ಟಿವ್ ಆಗಿ ನಿಂತಿದ್ದಾರಲ್ಲ, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಈ ಥರ ಸಪೋರ್ಟ್ ಸಿಕ್ಕಾಗ ಇದೇ ಫಸ್ಟ್ ಒಂದು ಒಳ್ಳೆ ಗೆಲುವು ಅಂತಲೇ ಹೇಳ್ಬೋದು ಒಬ್ಬ ಡೈರೆಕ್ಟರ್ಗೆ. ಈ ಗೆಲುವು ಅಂದಾಗ ನನಗೆ ಒಂದು ಇದಾಯ್ತು ನೋಡಿ. ಇವಾಗ ಪಪ್ಪಿ ಟ್ರೈಲರ್ ರಿಲೀಸ್ ಆದಾಗ ಸುಮಾರು 1500 ಕಾಮೆಂಟ್ಸ್ ಏನಿದೆ. ಸೊ ಅದನ್ನ ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ಒಂದು ಬ್ಯಾಡ್ ಕಾಮೆಂಟ್ಸ್ ಇಲ್ಲ, ಒಂದು. ಸೊ ಅಂದ್ರೆ ನಿಜವಾದ ಗೆಲುವು ಇದೆ. ಸೊ ಆಮೇಲೆ ನಮ್ಮ ಕನ್ನಡದ ನೆಲದ ಸಬ್ಜೆಕ್ಟನ್ನ ಬೇರೆ ರಾಜ್ಯದ ರಾಣದ ಸೂಪರ್ ಸ್ಟಾರ್ ರಾಣಾ ದಗುಪತಿ ಸರ್ ಎಲ್ಲ ನೋಡಿ ಇಷ್ಟಪಟ್ಟು ಅವ್ರ ಆಫೀಸಿಂದ ಎಲ್ಲ ನನಗೆ ಕಾಲ್ ಬರ್ತದೆ. ಸೊ ಗೊತ್ತಿಲ್ಲ ಮುಂದೆ ರೈಟ್ಸ್ ಬಗ್ಗೆ ಮಾತು ಇದಾಗುತ್ತೆ. ಸೊ ಆದ್ರೂ ತೆಲುಗುಗೂ ಪಪ್ಪಿ ಹೋಗೋ ಚಾನ್ಸಸ್ ತುಂಬಾ ಇದೆ. ಸೂಪರ್ ಹೋದ್ರೆ ಅದಕ್ಕಿಂತ ಒಳ್ಳೆ ಖುಷಿ ನಮ್ಮ ಕನ್ನಡ ಸಿನಿಮಾಗಳು ಬೇರೆ ದೇಶದಲ್ಲಿ ಹೋದ್ರೆ ಅದು ನಮ್ಮ ಕನ್ನಡಕ್ಕೆ, ನಮ್ಮ ಕನ್ನಡ ಇವ್ರಿಗೆ, ನಮ್ಮ ಸಿನಿ ಪ್ರೇಮಿ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಒಂದು ಹೌದು ಹೆಮ್ಮೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಧ್ರುವ ಸರ್ನ ಮೀಟ್ ಮಾಡಿದ್ರಾ? ಏನ್ ಅನಿಸ್ತು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ರೆ? ಯಾಕಂದ್ರೆ ನಾವು ನಮ್ಮ ಸೈಡ್ ಅವರು ದೊಡ್ಡ ದೊಡ್ಡ ಸ್ಟಾರ್ಗಳಂದ್ರೆ ಅವ್ರು ನೋಡಿದಾಗ ಒಂದೇನೋ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ, ಏನೋ ಒಂದು ದೇವ್ರಗಳ ತರ ಟ್ರೀಟ್ ಮಾಡ್ತಾರೆ ಆಕ್ಚುಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಸೊ ಹಾಗಿರುವಾಗ ಫಸ್ಟ್ ಟೈಮ್ ಧ್ರುವ ಸರ್ನ ನೀವು ಮೀಟ್ ಮಾಡಿದಾಗ ಹೇಗೆ ಅನ್ನಿಸ್ತು ನಿಮ್ಗೆ? ಎಷ್ಟು ಖುಷಿ ಆಯ್ತು? ಏನಂತ ಹೇಳಿದ್ರು ನಿಮ್ನ ಮೀಟ್ ಮಾಡಿ? ಏನು ಇಷ್ಟು ಚಂದ ಮಾಡಿರಿ, ಬರೀ ದೊಡ್ಡ ಕುಂದ್ರಕ ಭಾಳ ಬಿಡಪ್ಪ ನೀವು, ಹಂಗೆ ಪಾರಿವಾಳ ಮಾರೋದು ದುಡ್ಡು ತಗೊಳೋದು ಅಂತ ಅಂದ್ಬಿಟ್ರಿ. ಅದೇ ಒಟ್ನಲ್ಲಿ ಖುಷಿ ಪಟ್ರಲ್ಲ. ಹೆಂಗ್ ಅನ್ನಿಸ್ತು ನಿಮ್ಮನ್ನ ಅವರು ಡೈರೆಕ್ಟ್ ಆಗಿ ಅವ್ರು ನಿಮ್ ಮುಂದೆ ಬಂದು ನಿಂತ್ಕೊಂಡಾಗ ನೀವ್ ಏನ್ ನಿಮ್ ಮನ್ಸಲ್ಲಿ ಏನ್ ಅನಿಸ್ತಿತ್ತು ಅವ್ರನ್ನ ನೋಡಿ? ತುಂಬಾ ಎಲ್ಲಿ ಹೊಡೆದ್ಬಿಡ್ತಾನೆ ಅಂತ ಭಯ ಆಗ್ತೈತಿ. ಅಲ್ಲಿ ಯಾಕೆ ಹೊಡಿತಾರೆ? ಯಾಕೆ ಅವ್ರು? ನೀನ್ ಯಾಕೆ ಹಂಗ ಯೋಚನೆ ಮಾಡಿದೆ? ನಮಗೆ ಭಯ ಆಗತ್ತೊಡಗ್ತೀರ ಅಲ್ಲ, ಅವ್ರು ನೋಡಿದ್ರೆ ಭಯ ಅನ್ಸುತ್ತಾ? ಅವ್ರು ಎಷ್ಟು ಖುಷಿ ಆಗುತ್ತೆ. ಸೂಪರ್. ಆಮೇಲೆ ಫ್ರೆಂಡ್ಸಿಗೆಲ್ಲ ಹೇಳಿರ್ಬೇಕಲ್ಲ, ನಾನು ಧ್ರುವ ಸರ್ನ ಮೀಟ್ ಮಾಡಿದೆ ಅಂತ ಹೇಳಿ ಎಲ್ರ ಮುಂದೆನು ಹೇಳಿದ್ರಾ? ಇವಾಗ ಹೌದಾ? ಸೂಪರ್. ಖುಷಿ ಆಗಿರತ್ತಲ್ಲ ಅಪ್ಪ ಅಮ್ಮಂಗೆಲ್ಲ ನೋಡಿ. ಇವಾಗ ಶೂಟಿಂಗ್ ಮಾಡಿದ್ರಲ್ಲ, ಇವಾಗ ಹೇಳ್ರಿ, ನಿಮ್ಗೆ ಶೂಟಿಂಗ್ ಇಷ್ಟನಾ ಸ್ಕೂಲ್ ಇಷ್ಟನಾ? ಇಷ್ಟ, ಅಲ್ಲ, ಅವ್ರು ಆಕ್ಚುಲಿ ಸ್ಕೂಲ್ ಅಂದ್ರೆ ಶೂಟಿಂಗ್ ಕರೆಯಲ್ಲ, ಶೂಟಿಂಗ್ ಅಂದ್ರೆ ಸ್ಕೂಲಲ್ಲಿ ಬೈತಾರೆ. ಎರಡನ್ನ ಯೋಚನೆ ಮಾಡ್ಬಿಟ್ಟು ಆನ್ಸರ್ ಮಾಡಿದವರು. ಅದೇನೆ, ಈಗ ಏನಾದ್ರೂ ನೆಕ್ಸ್ಟ್ ಒಂದು ಇವ್ರದ್ದು ಏನಾದ್ರು ಶೂಟಿಂಗ್ ಬೇರೆ ಯಾರೇ ಮಾಡಿದ್ರು ಇಲ್ಲ ನಾನೇ ಮಾಡಿದ್ರು, ಒಂದು ಬಯೋ ಟಾಯ್ಲೆಟ್ ಆಲ್ರೆಡಿ ಇಲ್ಲೇ ಇರಬೇಕು. ಮತ್ತೆ ಇವ್ರನ್ನ ಇಟ್ಕೊಂಡು ಶೂಟ್ ಮಾಡ್ಬೇಕಂದ್ರೆ ನೀವು ಪಕ್ಕ ಮಾಡ್ಲೇಬೇಕಾಗುತ್ತೆ. ಸೂಪರ್. ಇವಾಗ ಇಷ್ಟು ದಿನ ಕಷ್ಟಪಟ್ಟಂತ ಸಿನಿಮಾ ಪಪ್ಪಿ ಸಿನಿಮಾ ಇಂಡಸ್ಟ್ರಿಲಿ ಆಲ್ಮೋಸ್ಟ್ ಒಳ್ಳೆ ಮೆಚ್ಚುಗೆನ ವ್ಯಕ್ತಪಡಿಸಿದಂತ ಸಿನಿಮಾ ಪಪ್ಪಿ ಸಿನಿಮಾ ಇದೇ May 1 ರಿಲೀಸ್ ಆಗ್ತಾ ಇದೆ. ಸೊ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಸೊ ಮೇಡಮ್, ಅದೇ ನಾನು ಆಡಿಯನ್ಸ್ಗೆ ಏನು ಹೇಳ್ತೀನಿ ಅಂತಂದರೆ, ಈಗ ಆಡಿಯನ್ಸ್ಗೆ ಒಂದು ಕನ್ಫ್ಯೂಸ್ ಆಗಿಬಿಡುತ್ತೆ. ಸಿನಿಮಾ ಬರ್ತದೆ, ಸೊ 10 ಸಿನಿಮಾದಲ್ಲಿ ಒಂದು ಸಿನಿಮಾ ಬಂದರೂ 10 ಅದೇ ಥರ ಸಿನಿಮಾ ಇದೆ ಅಂದ್ಕೊಂಡು ಇದು ಮಾಡ್ತಾರೆ. ಸೊ ನಾನು ಹೇಳೋದೇ ಇಷ್ಟೇ, ದಯವಿಟ್ಟು ಒಂದ್ಸರಿ ಪಪ್ಪಿ ಸಿನಿಮಾ ಟ್ರೈಲರ್ ನೋಡಿ. ಸೊ ನಿಮಗೆ ಇಷ್ಟ ಆದರೂ ಮಾತ್ರ ಸಿನಿಮಾ ನೋಡಿ ಅಂತ ನಾನು ಹೇಳೋದು. ಸೊ ಯಾಕಂದರೆ ನೀವು 4 ನಿಮಿಷ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ
ಇಡೀ 4 ನಿಮಿಷದಲ್ಲಿ ಏನು ನೋಡ್ತೀರಾ ಎಂಟರ್ಟೈನ್ಮೆಂಟು ಆಮೇಲೆ ಫೀಲು ಅದಷ್ಟು ಆ ಸಿನಿಮಾದಲ್ಲಿ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಪಪ್ಪಿ ಸಿನಿಮಾ ನೋಡೋದಕ್ಕಿಂತ ಮುಂಚೆ ಒಂದು ಸರಿ ಆ ಟ್ರೈಲರ್ ನೋಡಿ, ಆ ಟ್ರೈಲರ್ ಇಷ್ಟ ಆದ್ರೆ ಮಾತ್ರ ಸಿನಿಮಾ ನೋಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ. ಇವಾಗ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಜಗದೀಶ್ ಫುಲ್ ದೊಡ್ಡ ಹೀರೋ ಆಗ್ಬಿಡ್ತಾರಲ್ಲ ನಮ್ಮ ಸೈಡ್ ಎಲ್ಲ. ಆಲ್ರೆಡಿ ಆಗ್ಬಿಟ್ಟಿದೆ. ಮತ್ತೆಲ್ಲ ಫ್ಯಾನ್ಸ್ ಬಂದು ಫೋಟೋ ತಗೊಳ್ಳೋದು ಆಟೋಗ್ರಾಫ್ ತಗೊಳ್ಳೋದು ಮಾಡಿದ್ರೆ ಮತ್ತೆ ನಿನ್ಗೂ ಭಾಳ ಕಷ್ಟ ಆಗುತ್ತೆ ಸ್ಕೂಲ್ಗೆಲ್ಲ ಹೋಗಕ್ಕೆ. ಅವಾಗ ಏನು ಮಾಡ್ತಿ? ನಾವು ಸ್ಕೂಲ್ಗೆ ಸ್ಕೂಲ್ ಅಂತೂ ಬಿಡಲ್ಲ. ಅಲ್ಲ ಮತ್ತೆ ದೊಡ್ಡ ಹೀರೋ ಎಲ್ಲ ಆಗಿ ನಿನ್ ಕಟೌಟ್ ಎಲ್ಲ ಹಾಕ್ತಾರಲ್ಲ, ಅದಕ್ಕೆಲ್ಲ ಫುಲ್ಲು ಒಂಥರ ಹೆಸರು. ನಮ್ಮ ಉತ್ತರ ಕನ್ನಡದೊಳಗೆ ಜಗದೀಶ್ ಅಂದ್ರೆ ದೊಡ್ಡ ಹೀರೋ. ಇವಾಗ ಹೆಂಗ್ ಅನ್ಸತ್ ನಿನ್ಗೆ? ಈಗ ದೊಡ್ಡ ಹೀರೋ ಆಗಿ ಹೋಗ್ತಿಯಲ್ಲ. ಇವಾಗ May 1 ರಿಲೀಸ್ ಆತಂದ್ರ ಭಾಳ ಒಳ್ಳೆ ರೆಸ್ಪಾನ್ಸ್ ನಿನ್ಗ. ಅದೇ ಹೆಂಗ್ ಹೇಳಿ? ಏನ್ ಅನ್ಸಿದ್ರೆ ಏನು, ಅವ್ರು ಹೇಳೋದ್ ಮಾತ್ರ ಬಿಡಲ್ಲ. ಸಾರಿ ಹೇಳು. ಫುಲ್ ದೊಡ್ಡ ಹೀರೋ ಅಲ್ಲ. ಹೀರೋ ಆದ್ಮೇಲೆ ಮತ್ತೆ ಡೈರೆಕ್ಟರ್ನೆಲ್ಲ ಮರಿಬೇಡ ನೀನು. ಮರೆಯಲ್ಲ. ಈಗಲೇ ಗುರಾಯಿಸ್ತಾ ಇದೆಯಾ? ಹೋ ಮತ್ತೆ ನೋಡಿ ಇಲ್ಲೇ ಇವಾಗ ನೆಕ್ಸ್ಟ್ ಹೀರೋ ಆಗಿ ಸಿನಿಮಾ ನೆಕ್ಸ್ಟ್ ಅದನ್ನೇ ಹೇಳ್ತಿದ್ದೆ ಇವಾಗ ನಾನು. ಆಲ್ರೆಡಿ ಫುಲ್ ರೇಗಿಸ್ತೀರಿ. ನಿಮಗೆಲ್ಲ ಡೇಟ್ಸ್ ಇಲ್ಲ. ನಾನು ಫುಲ್ ಬ್ಯುಸಿ ಆಗಿದ್ದೀನಿ. ನೆಕ್ಸ್ಟ್ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಅಲ್ಲ. ನೆಕ್ಸ್ಟ್ ಫೋನ್ ಮಾಡಿದ್ರೆ ಡೈರೆಕ್ಟರ್ ರಿಸೀವೇ ಮಾಡಲ್ಲ ಫೋನ್. ನೀನು ಫುಲ್ ಬ್ಯುಸಿ ಆಗಿರ್ತಿ, ದೊಡ್ಡ ಹೀರೋ ಆಗಿರ್ತೀಯಲ್ಲ. ಬೇರೆಯವರೆಲ್ಲ ಅವಕಾಶ ಕೊಟ್ಟಿರ್ತಾರಲ್ಲ, ನೀನ್ ಬೇರೆಯವ್ರ ಸಿನಿಮಾದಾಗ ಆಕ್ಟ್ ಮಾಡ್ತಿರ್ತೀಯಲ್ಲ. ಈಗ ನೆಕ್ಸ್ಟ್ ನಾನೇ ಪಿಕ್ಚರ್ ಮಾಡಿದ್ರೆ ನನ್ನ ಜೊತೆ ಮಾಡ್ತೀಯ, ಬೇರೆ ಡೈರೆಕ್ಟರ್ ಮಾಡಿದ್ರೆ ಬೇರೆಯವ್ರ ಜೊತೆ ಮಾಡ್ತೀಯ? ಯಾರು ಕರ್ಕೊಂಡ್ರೆ ಅವ್ರ ಜೊತೆ ಮಾಡ್ತೀವಿ. ಸೂಪರ್. ಇವಾಗ May 1 ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ, ನೋಡೋರ್ಗೆ ಏನ್ ಹೇಳ್ತೀಯ ಆಡಿಯನ್ಸ್ಗೆ? ಒಂದೆಲ್ಲ ಬೇಕು, ಒಂದು 4 ಅದಾರಿ. ಹೇಳ್ಬಿಡು. ದಯವಿಟ್ಟು May 1ಕ್ಕೆ ನಮ್ಮ ಪಪ್ಪಿ ಸಿನಿಮಾ ರಿಲೀಸ್ ಆಗೈತಿ. ಎಲ್ಲರೂ ಥಿಯೇಟರ್ ಬಂದು ನೋಡ್ರಿ. ನಮಸ್ಕಾರ. ಇನ್ನೊಂದು ಹೇಳ್ತೀನಿ ನೋಡಿ, ಹಂಪಿ ಒಳ್ಳೆ ಸುದ್ದಿ ಐತಿ. ನಮ್ ಜನಗಳ ಮನ ಚಲೋ ಐತಿ. ಖಾಲಿ ಇದ್ದ ಮನ್ಯಾಗ ಕೂತಿ ಮಾಡೋದೈತಿ. ಒಂದೇ ಒಂದ್ಸಲ ಥಿಯೇಟರ್ ಬಂದು ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಪಪ್ಪಿ ಗೀಚ್ ಐತಿ. ಇವು ಡೈಲಾಗ್ ಎಲ್ಲ ಡೈರೆಕ್ಟರ್ ಬರ್ದಿದಲ್ಲ. ಹೇಳ್ಬಿಡ್ರಿ, ಎಷ್ಟದಾವೆಲ್ಲ ಹೇಳ್ಬಿಡ್ರಿ. ಎಲೆ ಅಡಿಕೆ ಸುಣ್ಣ, ಕೆಂಪು ಹಳದಿ ಬಣ್ಣ, ಅವ್ನವ್ನ್ ತಲೆ ಮ್ಯಾಗ ತಲೆ ಬೀಳಿ. ಈ ಸಲ ಕಪ್ RCB ಗೆಲ್ಲಿ. ಗೆಲ್ಲತ್ ಬಿಡಿ. ಸರಿ, ಪಪ್ಪಿದು ಇನ್ನೊಂದು ಡೈಲಾಗ್ ಇದೆ ಮೇಡಮ್. ಹಾ. ಎಲೆ ಅಡಿಕೆ ಸುಣ್ಣ, ಕೆಂಪು ಹಳದಿ ಬಣ್ಣ, ಅವ್ನವ್ನ್ ತಲೆ ಮ್ಯಾಗ ತಲೆ ಬೀಳಿ. ಈ ಸಲ ಪಪ್ಪಿ ಸಿನಿಮಾ ಗೆಲ್ಲಿ. ಸೂಪರ್. ಖಂಡಿತ ಗೆಲ್ಲಿ. ಇನ್ನೇನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಲ್ಲ, ಅದೇ ಗೆದ್ದೆ ಗೆಲ್ಲಿ ಆಯ್ತಲ್ಲ. ಇನ್ನೇನ್ May 1 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮ್ಮ ಸಿನಿಮಾಗೆ ಮತ್ತೆ ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.